ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರಿನಲ್ಲಿ ಜನತಾ ದರ್ಶನ ನಡೆಸಿದರು. ಈ ವೇಳೆ ನೂಕುನುಗ್ಗಲು ಕಂಡುಬಂತು. ಹಲವು ದೂರುಗಳೊಂದಿಗೆ ಬಂದ ಜನ ಸಿಎಂಗೆ ಮನವಿ ಕೊಡೋದಕ್ಕೆ ಮುಂದಾದ್ರು. ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ರು. ಈ ವೇಳೆ ಅಪರಿಚಿತ ವ್ಯಕ್ತಿಯೋರ್ವ ಸಿಎಂ ವೇದಿಕೆಗೆ ನುಗ್ಗಿ ಆತಂಕ ಸೃಷ್ಟಿಸಿದ. ಇದು ಮೈಸೂರಿನ ಕಲಾಮಂದಿರದಲ್ಲಿ ನಡೆದ ಹೈಡ್ರಾಮಾ. ಸಿಎಂ ಕುಳಿತಿದ್ದ ವೇದಿಕೆಯತ್ತ ವ್ಯಕ್ತಿ ಏಕಾಏಕಿ ನುಗ್ಗಿದ್ದು ಕೆಲಕಾಲ ಆತಂಕವನ್ನ ಸೃಷ್ಟಿಸಿತು. ಇಲ್ಲಿ ಹೈಡ್ರಾಮಕ್ಕೆ ಸಾಕ್ಷಿಯಾದ ಈತನ ಹೆಸರು ಪರಶುರಾಮ್. ಇವನ ಈ ರಂಪಾಟಕ್ಕೆ ಕಾರಣವೂ ಇದೆ. 2014, 15, 16ನೇ ಸಾಲಿನ ದಸರಾ ಕಾರ್ಯಕ್ರಮ ಆಯೋಜನೆಯಲ್ಲಿ ಅವ್ಯವಹಾರವಾಗಿದೆಯಂತೆ. ಅದರ ತನಿಖೆಗೆ ಒತ್ತಾಯಿಸಿ ಪರಶುರಾಮ್ ಸಿಎಂಗೆ ಮನವಿ ನೀಡಲು ತೆರಳುತ್ತಾ ಇದ್ದ. ಆದರೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದರು. ಇನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ಜನತಾ ದರ್ಶನ ನಡೆಸಿ ಅಹವಾಲುಗಳನ್ನ ಸ್ವೀಕರಿಸಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಜನ ನಾ ಮುಂದು ತಾ ಮುಂದು ಅಂತ ಸಿಎಂಗೆ ತಮ್ಮ ಮನವಿಗಳನ್ನ ಸಲ್ಲಿಸಿದ್ರು. ಈ ಮಧ್ಯೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಮುಂದಿನ ಸ್ಪರ್ಧೆ ಅಂತ ಹೇಳಿದ್ದ ಸಿಎಂ ಇಂದು ಉಲ್ಟಾ ಹೊಡೆದಿದ್ದಾರೆ. ಹೈಕಮಾಂಡ್ ಹೇಳಿದ ಕಡೆ ಚುನಾವಣೆಗೆ ನಿಲ್ಲುವೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವರು ಎಲ್ಲಿ ಹೇಳ್ತಾರೋ ಅಲ್ಲಿ ಜನ ಚಾಮುಂಡೇಶ್ವರಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವರ್ಣಕ್ಕೆ ಹೋಗಿದ್ದೀನಿ ಅವರು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೋಡೋಣ, ಎರಡರಲ್ಲಿ ಯಾವ್ದಾದ್ರು ಒಂದ್ ಕಡೆ ನಿಂತ್ಕೊತೀನಿ. ಈ ಮುಂದೆ ಎಲೆಕ್ಷನ್ ಇದೆಯಲ್ಲ, ಮೋಸ್ಟ್ ಲೈಕ್ಲಿ ಕೊನೆ ಎಲೆಕ್ಷನ್ ಆಗ್ಬೋದು. ಅದಕ್ಕೋಸ್ಕರ ಎಲ್ಲಿ ನನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಅಲ್ಲಿ ನಿಂತ್ಕೊಳ್ಳೋಣ ಅಂತ ಒಂದು ಅಭಿಪ್ರಾಯ ಇದೆ ಅಷ್ಟೇ. ಇನ್ನೂ ತೀರ್ಮಾನ ಮಾಡಿಲ್ಲ ಎಲ್ಲಿ ಅಂತ. ಒಟ್ಟಾರೆ 2 ದಿನಗಳ ಕಾಲ ವರುಣ ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಸಂಚಲನ ಮೂಡಿಸಿದ್ದಾರೆ. ಈ ಮಧ್ಯೆ ಇಂದು ಕಲಾಮಂದಿರದಲ್ಲಿ ನಡೆದ ಹೈಡ್ರಾಮಾ ಕೆಲಕಾಲ ಆತಂಕ ಹುಟ್ಟಿಸಿದ್ದಂತೂ ನಿಜ. ಮಧು ಎಂ ಚಿನಕುರಳಿ, ಸುವರ್ಣ ನ್ಯೂಸ್, ಮೈಸೂರು.